ಎಲ್ಲ ಬಂದಿರಾ ಆಮ್ ಆದ್ಮಿ ಪಕ್ಷದಿಂದ ಒಂದು ತೂಕಬದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದ್ರೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಜನಸಾಮಾನ್ಯರನ್ನ ಫಸ್ಟ್ ನೀವು ಗಮನಿಸಬೇಕು. ಜನಸಾಮಾನ್ಯರಿಗೆ ಆದ್ಯತೆ ಕೊಡಿ. ಇವತ್ತು ಈಗ ನೀವು ಪೆಟ್ರೋಲ್ ಬೆಲೆ ಕೇವಲ ₹1 ಅಂತಿದ್ದೀರಿ ಸರ್. ₹1 ಅಲ್ಲ. ಈಗ ಇಲ್ಲಿ ನೋಡಿ, ಕಳೆದ ಒಂದು 11-12 ವರ್ಷದಿಂದ ಏನು ಇಲ್ಲಿದೆ ನೋಡಿ. ಬನ್ನಿ ಸರ್, ಇಲ್ಲಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಲಕ್ಷ ದುಡ್ಡು ಸೇರಿದೆ ಅಂತ. 43.3 ಲಕ್ಷ ಕೋಟಿ 12 ವರ್ಷಗಳಲ್ಲಿ ಕೇಂದ್ರ ಬೊಕ್ಕಸಕ್ಕೆ ಪೆಟ್ರೋಲಿಯಂ ವಲಯದಿಂದ ದೊರೆತ ವರಮಾನ. ಇವತ್ತು ನೀವು ಹೇಳ್ತಿದ್ದೀರಾ ಕ್ರೂಡ್ ಆಯಿಲ್ ಜಾಸ್ತಿ ಆಯ್ತು, ಅದಕ್ಕೆ ನಾವು ಜಾಸ್ತಿ ಮಾಡಿದೀವಿ ಅಂತ. ಅದೇ ಕ್ರೂಡ್ ಆಯಿಲ್ ಕಮ್ಮಿ ಆದಾಗ ತಾವ್ ಎಲ್ಲಿ ಕಮ್ಮಿ ಮಾಡಿದ್ರೆ ಅದಕ್ಕೊಂದು ನಿದರ್ಶನ ತೋರಿಸಿ. ಖಂಡಿತವಾಗ್ಲೂ ಇಲ್ಲ. 43 ಲಕ್ಷ ಕೋಟಿ ಸಣ್ಣ ಮೊತ್ತ ಅಲ್ವೇ ಅಲ್ಲ. ಇದು ಜನಸಾಮಾನ್ಯರಿಗೆ ತಾವು ಮಾಡುತ್ತಿರುವಂತಹ ದ್ರೋಹ, ಜನಸಾಮಾನ್ಯರಿಗೆ ತಾವು ಏರುತ್ತಿರುವಂತಹ ಹೊರೆ. ಜೊತೆಗೆ ಇದನ್ನೆಲ್ಲ ದಯವಿಟ್ಟು ಈ ಒಂದು ಏನು ಸಂಸ್ಕೃತಿ ಇದೆಯಲ್ಲ, ಈ ಎಸ್ಕಾರ್ಟ್ ಸಂಸ್ಕೃತಿ, ದಯವಿಟ್ಟು ಇದನ್ನೆಲ್ಲ ಈ ಕೂಡಲೇ ತಾವು ನಿಲ್ಲಿಸಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ ಸಚಿವರುಗಳಿಗೆ ಮತ್ತೆ ಮಂತ್ರಿಗಳಿಗೂ ನಾನು ಕೇಳ್ಕೊಂತ ಇದ್ದೀನಿ. ಅದೇ ತರ ಕೇಂದ್ರದಲ್ಲಿರುವಂತಹ ಮಂತ್ರಿಗಳಿರ್ಬೋದು, ಇಲ್ಲ ರಾಜಕಾರಣಿಗಳಿರ್ಬೋದು, ದಯವಿಟ್ಟು ಇದು ನಿಲ್ಲಿಸಿ. ನೋಡಿ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಇವತ್ತು ನಮ್ಮ ದೇಶದಲ್ಲಿ. ಹಾಗಾಗಿ ಈ ಕೂಡಲೇ ತಾವು ಬದ್ಧರಾಗ್ಬೇಕು ಸರ್. ಕಮಿಟ್ಮೆಂಟ್ ಅಂತ ಇರ್ಬೇಕು. ಬದ್ಧತೆ ಇಲ್ಲ ಅಂತಂದ್ರೆ ಏನೂ ಮಾಡಕ್ ಆಗೋದಿಲ್ಲ. ಸುಮ್ನೆ ನಾವು ಯುದ್ಧ ಯುದ್ಧ ಅಂತ ಹೇಳ್ತಿದ್ರೆ ಏನ್ 12 ವರ್ಷದಲ್ಲಿ ಯುದ್ಧ ಇತ್ತೇನ್ರಿ? 43 ಲಕ್ಷ ಕೋಟಿ ನಿಮ್ಗೆ ವರಮಾನ ಬರ್ತಿರ್ಬೇಕಾದ್ರೆ ಇವತ್ತು ಯುದ್ಧ ಇದೆ. ಕಳೆದ 12 ವರ್ಷಗಳಲ್ಲಿ ಎಲ್ಲಿತ್ತು ಯುದ್ಧ? ಹಾಗಾದ್ರೆ ಅವತ್ತು ಜನಸಾಮಾನ್ಯರಿಗೆ ಸೇರ್ಬೇಕಾದಿದ್ದಂತನ್ನ ತಾವ್ ಎಲ್ಲಿ ಸೇರ್ಸಿದಿರಿ? ಬೊಕ್ಕಸಕ್ಕೆ ಸೇರ್ಸ್ಕೊಂಡಿದ್ರಲ್ರಿ. ಅಂದ್ರೆ ಜನಸಾಮಾನ್ಯರನ್ನ ತಾವು ಫುಲ್ ಮಾಡ್ತಾ ಇದ್ದೀರಾ, ಮೂರ್ಖರನ್ನ ಮಾಡ್ತಾ ಇದ್ದೀರಾ. ಇವತ್ತು ಯುದ್ಧದ ಹೆಸರು ಹೇಳ್ತಿದ್ದೀರಾ. ಆದ್ರೆ ಅವತ್ತೇನಾಗಿತ್ತು? ಅವತ್ತೆಲ್ಲಿತ್ತು ಯುದ್ಧ? 12 ವರ್ಷದಿಂದ ಯುದ್ಧ ಎಲ್ಲಿತ್ತು? ಹಾಗಾಗಿ ಬದ್ಧತೆ ಇಟ್ಕೊಳ್ಳಿ, ಕಮಿಟ್ಮೆಂಟ್ ಇಟ್ಕೊಳ್ಳಿ. ದಯವಿಟ್ಟು ಕೂಡ್ಲೇ ಅಚ್ಚೇ ದಿನ ಬರ್ಬೇಕಂದ್ರೆ ₹30 ಪೆಟ್ರೋಲ್ ಕೊಡ್ತೀನಿ ಅಂತ ಯಾರೋ ಮಹನೀಯರು ಹೇಳಿದ್ರು. ₹30 ಬೇಡ ಸ್ವಾಮಿ, ಕೊನೆ ಪಕ್ಷ ₹60 ಕೊಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗ ನೀವು ಬಹಳಷ್ಟು ಆಮ್ ಆದ್ಮಿ ಪಕ್ಷದಿಂದ ಬಹಳಷ್ಟು ವರ್ಷಗಳಿಂದ ಪ್ರತಿಭಟನೆ ಹಮ್ಮಿಕೊಂಡು ಬಂದಿದ್ದೀರಾ. ಸರ್ಕಾರದಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಇಲ್ವಾ? ಇಲ್ವಲ್ಲ ಸರ್. ಈಗ ನೀವು ಇಲ್ಲೇ ನೋಡ್ತಾ ಇದ್ರಲ್ಲ, ಈಗ ಅಚ್ಚೇ ದಿನ ಬರುತ್ತೆ ನಿಮ್ಗೆ ₹30 ಪೆಟ್ರೋಲ್ ಬರುತ್ತೆ ಅಂತ ಹೇಳ್ತಾ ಇದ್ರು. ನೀವೇ ನೋಡ್ದಂಗೆ ₹100ಗಿಂತ ಕಮ್ಮಿ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ತಾವ್ ಹೇಳಿ. ಇತ್ತೀಚಿನ ದಿನಗಳಲ್ಲಿ ₹100ಗಿಂತ ಕಮ್ಮಿ ಪೆಟ್ರೋಲ್ ಯಾವ್ದಾದ್ರು ಬಂಕ್ಗಳಲ್ಲಿ ನಿಮ್ಗೆ ಸಿಕ್ಕಿದ್ರೆ ಏನೋ, ನಾನು ಇದ್ರ ಬಗ್ಗೆ ಮತ್ತೇನು ಮಾತಾಡೋದಿಲ್ಲ. ₹100ಗಿಂತ ಹೆಚ್ಚಿಗೆ ಇದೆ. ಮತ್ತು ಇವತ್ತು 50 ಪೈಸಾ ₹1 ಅಂತ ಏರ್ಸ್ಕೊಂಡು ಏನ್ರಿ ಕೇವಲ ಬರೀ ₹1 ತಾನ್ರಿ ಅಂತ ಹೇಳ್ತಿದಾರೆ. ಇದು ಕೇವಲ ₹1 ಅಲ್ಲ ಸ್ವಾಮಿ. ನಾನು ಅದನ್ನ ಹೇಳಿದಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. 43 ಲಕ್ಷ ಕೋಟಿ ಬೊಕ್ಕಸಕ್ಕೆ ಸೇರಿರೋದು ಪೆಟ್ರೋಲಿಯಂ ಉತ್ಪನ್ನಗಳಿಂದ, ಪೆಟ್ರೋಲಿಯಂ ವಲಯದಿಂದ. ಮತ್ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವ್ದಾರು ಇದೆಯಾ? ಸರ್, ಇನ್ನೊಂದೇ ಒಂದು ವಿಷಯ ಸರ್. ಆಮ್ ಆದ್ಮಿ ಪಕ್ಷ 2023ಕ್ಕೂ ಬರ್ಬೇಕು ಅಂತ ಅಧಿಕಾರ ಬರ್ಬೇಕು ಅಂತ 2028ಕ್ಕೂ ಬರ್ಬೇಕು ಅಂತ ಪಕ್ಷದಲ್ಲಿ ಸಂಘಟನೆ ಏನೋ ಸ್ವಲ್ಪ ಶಕ್ತಿ ಕಡಿಮೆ ಇದೆಯೋ ಅನ್ಸುತ್ತೆ. ಬೇರೆ ಪಕ್ಷಕ್ಕಿಂತ ನೀವು ಸ್ವಲ್ಪ ಶಕ್ತಿ ಕಮ್ಮಿ ಇದೆಯೋ ಅನ್ಸುತ್ತಲ್ಲ ಸರ್? ಸರ್, ಖಂಡಿತವಾಗ್ಲೂ ಅದೆಲ್ಲ ಆ ರೀತಿ ಎಲ್ಲ ಯಾವ್ದು ಇಲ್ವೇ ಇಲ್ಲ. ನಮ್ಮ ಪಕ್ಷ ಅವತ್ತಿಂದಾನು ಅಭಿವೃದ್ಧಿ ಮತ್ತೆ ಭ್ರಷ್ಟಾಚಾರ ಶೂನ್ಯತೆ ಅಂತ ಮಾತಾಡ್ತಿರ್ಬೇಕಾದ್ರೆ ಏನು ನಮ್ಮಲ್ಲಿ ಇವತ್ತೆಲ್ಲ ಬಂದಿದ್ದಾರೆ ಸರ್. ಇಲ್ಲಿ ಯಾರಿಗೂ ನಾವು ₹1 ಅನ್ನೋದು ಕೊಟ್ಟಿಲ್ಲ. ನೀವು ಇದೇ ಕಾಂಗ್ರೆಸ್ ಆಗ್ಲಿ ಬಿಜೆಪಿಲಾಗ್ಲಿ, ಅದು ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಅವರ ಸಭೆಗೂ ಸಹ ಜನಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಜನ ಬರಲ್ಲ ಸ್ವಾಮಿ. ಇದು ನಿಜವಾದ ಮಾತು ಮತ್ತು ಇದೇ ಫ್ಯಾಕ್ಟ್. ಸೊ ಹಾಗಾಗಿ ಇಲ್ಲಿ ನಮ್ಮ ಇದೇನ್ ಸೇರಿದಿರಲ್ಲ, ನಮ್ಮ ಪಕ್ಷದ ಒಂದೊಂದು ಕಾರ್ಯಕರ್ತರು ಬೇರೆ ಪಕ್ಷದ 50 ಕಾರ್ಯಕರ್ತರಿಗೆ ಸಮ. ಹಾಗಾಗಿ ಇದು ಬರೆದಿಟ್ಕೊಳ್ಳಿ. 2028ರಲ್ಲಿ ನಮ್ಮ ಪಕ್ಷಕ್ಕೆ ಕರ್ನಾಟಕದಲ್ಲಿ ಉಜ್ವಲವಾದಂತ ಭವಿಷ್ಯ ಇದ್ದೇ ಇದೆ. ನಾವು ಖಂಡಿತವಾಗ್ಲೂ ಖಾತೆನ ತೆರಿತೀವಿ. ಒಳ್ಳೆ ಸಂಖ್ಯೆಯಲ್ಲಿ ನಮ್ಮ ಏನು ಪಕ್ಷದ ಪ್ರತಿನಿಧಿಗಳು ಜಿಬಿನಲ್ಲೂ ಇರ್ತಾರೆ, ತಾಲೂಕ್ ಪಂಚಾಯತಿನಲ್ಲೂ ಇರ್ತಾರೆ, ಜಿಲ್ಲಾ ಪಂಚಾಯತಿನಲ್ಲೂ ಇರ್ತಾರೆ, ಅಸೆಂಬ್ಲಿನೂ ಇರ್ತಾರೆ. ಈ ಒಂದು ಇಶ್ಯೂನ ಇದೆ ಒಂದೇ ವಿಷಯ. ಈ ಒಂದು ಇಶ್ಯೂನ ಏನ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಸೀರಿಯಸ್ ಆಗಿ ತಗೊಂತಾರ? ಖಂಡಿತವಾಗ್ಲೂ ತಗೊಂಡಿಲ್ಲ ಅಂತಂದ್ರೆ ನಾವು ಮನೆಗೂ ಈ ಒಂದು ವಿಚಾರ ತಲುಪಿಸಿ ಸಹಿ ಸಂಗ್ರಹಣೆ ಮಾಡಿ ಇದನ್ನ ಖಂಡಿತವಾಗ್ಲೂ ನಾವು ಏನು ಕೇಂದ್ರ ಪೆಟ್ರೋಲಿಯಂ ಮಂತ್ರಿಗಳಿದಾರಲ್ಲ ಅವ್ರವರೆಗೂ ನಾವು ಇದು ಖಂಡಿತವಾಗ್ಲೂ ತಲುಪಿಸ್ತೀವಿ. ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಉಳಿದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕವನ್ನು ಇಳಿಸಿದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಿರಂತರ ಬೆಲೆ ಏರಿಕೆಯನ್ನು ನಿಲ್ಲಿಸಲು ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನಸಾಮಾನ್ಯರನ್ನು ಸಂಕಷ್ಟದಲ್ಲಿ ತಳ್ಳಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದೇಶದಲ್ಲಿ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿ
ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಸಂಕಷ್ಟವನ್ನ ನೀಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದೂರದೃಷ್ಟಿ ಇಲ್ಲದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಭಾರತದ ಮೇಲೆ ದೂರದೃಷ್ಟಿ ಇಲ್ಲದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ.